ಕರ್ನಾಟಕದ ಹಸಿರು ಹೊಲಗಳಿಂದ ಆವರಿಸಿದ ಚೆನ್ನಾಪುರ ಎಂಬ ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ತನ್ನ ಪತ್ನಿ ಗಂಗಮ್ಮ ಹಾಗೂ ಮಗ ಕಾರ್ತೀಕನ ಜೊತೆ ಒಂದು ಸಣ್ಣ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾನು. ಆತನು ದಿನವಿಡೀ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬರುತ್ತಿದ್ದಾನು. ಗಂಗಮ್ಮಳು ಹೊಲೆಯ ಮುಂದೆ ಕೂತು ಅಡುಗೆ ಮಾಡುತ್ತಿದ್ದಳು. ಸ್ವಲ್ಪ ಸಮಯ ಬಿಟ್ಟು ರಾಮಾಯನಿಗೆ ಹೀಗೆ ಕೇಳಿದಳು. ರಾಮಯ್ಯ, ನೆನ್ನೆ ಮಳೆ ಬರ್ಲಿಲ್ಲ. ನಮ್ ಜಮೀನಿನ ಬೀಜ ಎಲ್ಲ ಒಣಗಿಬಿಡ್ತದೋ ಅಂತ ಭಯವಾಗ್ತಿದೆ. ಗಂಗಮ್ಮ, ಚಿಂತೆಯೇ ಬೇಡ. ನಾವು ಪರಿಶ್ರಮ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದರೆ ನಮ್ಮ ಕೆಲಸ ಖಾಲಿ ಹೋಗೋದಿಲ್ಲ. ಅಪ್ಪ, ನಾನು ಸಹ ಹೊಲಕ್ಕೆ ಬರುತ್ತೇನೆ. ಬಾ ಮಗ, ಹೊಲದಲ್ಲಿ ದುರಿದಾಗಲೇ ಭೂಮಿಯ ಮಹತ್ವ ಗೊತ್ತಾಗುತ್ತೆ. ಮರುದಿನ ಬೆಳಗ್ಗೆ ರಾಮಯ್ಯ ಹಾಗೂ ಮಗ ಕಾರ್ತಿಕನು ಇಬ್ಬರು ಸೇರಿ ತಮ್ಮ ಸಾಮಗ್ರಿಗಳನ್ನು ಹಿಡಿದುಕೊಂಡ ಮಾತನಾಡುತ್ತಾ ಹೊಲಕ್ಕೆ ಹೊರಟರು. ಹೊಲದಲ್ಲಿ ರಾಮಯ್ಯ ಹಾಗೂ ಮಗ ಕಾರ್ತಿಕನು ಇಬ್ಬರು ತಲೆ ಮರೆಸಿದಂತೆ ದುಡಿಯುತ್ತಿದ್ದರು. ಆದರೆ ಪಕ್ಕದ ಹೊಲದಲ್ಲಿ ಶ್ರೀಮಂತ ಶೇಖರನು ತನ್ನ ಹೊಸ ಯಂತ್ರಗಳ ಜೊಗಲ ಜೊತೆ ಸುಖವಾಗಿ ಕೆಲಸ ಮಾಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ರಾಮಯ್ಯ ಕೆಲಸ ಮಾಡೋದನ್ನ ನೋಡಿ ಅವನ ಹತ್ತಿರ ಬಂದು ಹೀಗೆ ಹೇಳುತ್ತಾನೆ. ಓಯ್ ರಾಮಯ್ಯ, ಇಷ್ಟು ಮಳೆ ಇಲ್ದ ಕಾಲದಲ್ಲಿ ಯಾಕ್ರಿ ಇದ್ರೂ ಬೀಜ ಬಿತ್ತೋದು? ನಿನ್ ಕಷ್ಟಕ್ಕೆ ಫಲ ಸಿಗೋದಿಲ್ಲ. ಅಣ್ಣ, ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಫಲ ಬರುವುದು ದೇವರ ಕೈಲಿ. ನಿನ್ನ ಮನಸ್ಥಿತಿ ನಿಜಕ್ಕೂ ವಿಚಿತ್ರ. ಮನೆಯಲ್ಲಿ ರಾಮಯ್ಯ ಹಾಗೂ ಗಂಗಮ್ಮ ಮಲಗಿಕೊಂಡಿದ್ದರು. ಆ ರಾತ್ರಿ ಅನಿರೀಕ್ಷಿತವಾಗಿ ಭಾರೀ ಮಳೆ ಸುರಿಯಿತು. ಹಳ್ಳಿಯೆಲ್ಲ ಆ ಮಳೆಯ ಶಬ್ದದಿಂದ ಎದ್ದಿತು. ಆ ಮಳೆಯ ಶಬ್ದಕ್ಕೆ ಗಂಗಮ್ಮಳು ಎದ್ದು ಕುರಿತು, ರಾಮಯ್ಯ ಎದ್ದೇಳು, ಎದ್ದೇಳು ಎಂದು ಎಬ್ಬಿಸಿದಳು. ರಾಮಯ್ಯನು ಎದ್ದು ಕುಳಿತು ಏನು ಎಂದು ಕೇಳಿದನು. ಅಯ್ಯೋ ರಾಮಯ್ಯ, ದೇವರ ಕರುಣೆ, ಮಳೆ ಬಂದಿತ್ತಪ್ಪ. ಹೌದು ಗಂಗಮ್ಮ, ಇದು ನಮ್ಮ ಹೊಲಕ್ಕೆ ಜೀವ. ಕೆಲವು ವಾರಗಳ ನಂತರ ಮಳೆ ಸಮಯಕ್ಕೆ ಬಂದ ಕಾರಣ ರಾಮಯ್ಯನ ಹೊಲ ಹಸಿರು ಹೊದಿಕೆ ಹೊರಿಸುವಂತೆ ಬೆಳೆದಿತ್ತು. ಇತ್ತೀಚಿನ ದಿನಗಳಲ್ಲಿ ಶೇಖರ್ನ ಹೊಲ ಮಾತ್ರ ನೀರು ನಿಂತು ಬಿತ್ತನೆ ಹಾಳಾಯಿತು. ಅಯ್ಯೋ, ನನ್ನ ಜಮೀನು ಹಾಳಾಗಿದೆ. ನಾನು ಯೋಚಿಸಲೇ ಇಲ್ಲ. ಹೀಗೆ ಮಾತನಾಡಿಕೊಂಡು ಶೇಖರನು ರಾಮಯ್ಯನ ಹೊಲದ ಬಳಿ ಬರುತ್ತಾನೆ. ರಾಮಯ್ಯ ತನ್ನ ಹೊಲ ನೋಡು ಸಂತೋಷದಿಂದ ನಿಂತಿದ್ದನು. ಅಲ್ಲಿಗೆ ಶೇಖರನು ಬರುತ್ತಾನೆ. ರಾಮಯ್ಯ, ನಿನಗೆ ನಗಿದ ನಾನು ತಪ್ಪು ಮಾಡಿದೆ. ನೀನು ಮಾಡಿದ ಪರಿಶ್ರಮದ ಫಲ ನಿನಗೆ ಬಂದಿದೆ. ನನ್ನ ಹೊಲ ಹಾಳಾಗಿದೆ. ಈಗ ನಾನು ಏನು ಮಾಡಲಿ? ಶೇಖರಣ್ಣ, ರೈತನಿಗೆ ಕಷ್ಟ ಸುಖ ಸಾಮಾನ್ಯ. ನಾನಿದ್ದೀನಿ, ನಾವು ಒಟ್ಟಿಗೆ ನಿನ್ನ ಹೊಲ ಸರಿಪಡಿಸೋಣ. ಗ್ರಾಮದ ಹಿರಿಯರದ ಇಬ್ಬರು ಒಂದು ಮರದ ಕೆಳಗೆ ಕುಳಿತುಕೊಂಡು ರಾಮಯ್ಯನ ಸುದ್ದಿ ಹೀಗೆ ಮಾತನಾಡಿದರು. ರಾಮಯ್ಯನ ಒಳ್ಳೆಯತನಕ್ಕೆ ಇವತ್ತಿನ ಫಲ. ದುಡಿತ ಮತ್ತು ನಂಬಿಕೆ ಇದ್ರೆ ದೇವರು ಕೈ ಹಿಡಿಯುತ್ತಾನೆ ಅನ್ನೋದು ಸತ್ಯ.